ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ನಮಸ್ತೆ. ಹಾಂ ಸರ್, ನಮಸ್ತೆ ಸರ್. ನಮಸ್ಕಾರ. ಒಂದೆರಡು ನಿಮಿಷ ಫ್ರೀ ಇದ್ದೀರಾ ಸರ್? ಹಾಂ, ಫ್ರೀ ಇದೆ, ಹೇಳಿ ಸರ್. ಸರ್, ಈಗ ಒಂದು ಟಾಟಾ ಎಸ್ ಗಾಡಿ ಸೇಲ್ಗಿದೆ ಅಂತ ಹೇಳ್ಬಿಟ್ಟು ವಾಟ್ಸಪ್ ಮಾಡಿದ್ರಿ, ವಿಡಿಯೋ ಮಾಡಿ ಅಂತ. ಹಾಂ, ಅದೇ ಸರ್. ಯಾವ ಮಾಡಲ್ ಸರ್ ಇದು? ಗಾಡಿ 14 ಮಾಡಲು ಸರ್, ಅದು 2014? 2014 ಮಾಡಲು. ಎಲ್ಲ ಫ್ರೆಶ್ ಇದೆ. ಇನ್ಸೂರೆನ್ಸ್ ಒಂದು ಮುಗಿದ್ಬಿಟ್ಟು ಒಂದು ವಾರ ಆಯ್ತು ಸರ್ ಅದು. ನಾನು ಕೇಳ್ತೀನಿ, ಅವಾಗ ಹೇಳಿ ಸರ್. ಈಗ ಗಾಡಿ ಎಷ್ಟು ರನ್ ಆಗಿದೆ ಸರ್? ಗಾಡಿ ರನ್ನು ಒಂದು 75,000 ರನ್ ಆಗಿದೆ ಸರ್ ಅದು ಗಾಡಿ. 75,000 ಅಷ್ಟೇ? ಹಾಂ, 75,000 ಆಗಿದೆ ಸರ್. ಅಷ್ಟಕ್ಕೆ ಅದು ಮೊನ್ನೆ ಬ್ಲಾಕ್ ಆಗಿದೆ. ಹ್ಞೂ. ಬೋರ್ಡ್ ಬ್ಲಾಕ್ ಆಗಿದೆ, ಅದು ಹಳೆ ಬೋರ್ಡ್ ಇತ್ತದು ಸರ್. ಓಕೆ ಸರ್. ಓನರ್ ಎಷ್ಟಾಗಿದೆ ಸರ್? ಓನರು ಈಗ ತಗೋರು ಥರ್ಡ್ನೇ ಓನರ್ ಸರ್ ಈಗೆಲ್ಲ. ಇವಾಗ 2ನೇ ಓನರಲ್ಲಿ ಇದೆಯಾ? ಹಾಂ ಸರ್. ಓಕೆ ಸರ್. ನೆಕ್ಸ್ಟ್ ತಗೊಳ್ಳೋರು 3ನೇ ಓನರು. 3ನೇ ಓನರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಹಾಂ, ಇದೆ ಸರ್, ಎಲ್ಲ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಒಂದು ಅದಕ್ಕೆ ಇದೆ ಸರ್, ಅದು ಇನ್ಸೂರೆನ್ಸ್ ಒಂದು ಹಾಕಬೇಕು. ಮನೆ ಮುಗಿದಿದೆ, ಒಂದು ವಾರ ಆಯ್ತು ಸರ್ ಮುಗಿದು. ಇನ್ಶೂರೆನ್ಸ್ ಮುಗಿದಿದೆ. ಅದು ರನ್ ಮಾಡಿಸ್ಕೊಡ್ತೀರಾ ಅಥವಾ ಹಂಗೆ ಸೇಲ್ ಮಾಡ್ತೀರಾ? ಸರ್, ಅವರು ಹಂಗೆ ಸರ್. ಈಗ ಅವ್ರು ರನ್ ಮಾಡಿಸ್ಕೊಡಂದ್ರೆ ನಾವು ಹಾಕ್ಬಿಟ್ಟು ಕೊಡ್ತೀವಿ ಸರ್ ಇನ್ಸೂರೆನ್ಸ್. ಇಲ್ಲ ಅವರೇ ಹಾಕ್ಯಂತ ಅಂದ್ರೆ ಅವ್ರು ಹಾಕಿಲ್ಲ ಸರ್, ಅದಕ್ಕೇನಿಲ್ಲ. ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ? ಸರ್ ಮೇಲೆ ಡಿಫ್ರೆನ್ಸ್ ಸರ್. ಓಕೆ ಸರ್. ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕು ಸರ್? ನಾವು ಮಾಡಿಸ್ಕೊಡಂದ್ರೆ ನಾವು ಮಾಡಿಸ್ಕೊಡ್ತೀವಿ ಸರ್. ಅವರೇ ಮಾಡಿಸ್ಕೊಂಡ್ರೆ ಮಾಡಿಸಿಲ್ಲ ಸರ್. ಟ್ರಾನ್ಸ್ಫರ್ ಇದ್ದೇನು ಜಾಸ್ತಿ ಇರಲ್ಲ ಸರ್ ಅದು. ಹ್ಞೂ. ಸರಿ ಸರ್, ಆಯಿತು. ಓಕೆ. ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆ ಸರ್? ಹಾಂ, ಪೇಂಟಿಂಗ್ ಆಗಿದೆ ಸರ್. ಓಕೆ. ಗಾಡಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್? ಸೊ ಲ್ಯಾಪ್ಸ್ ಆಗಿದೆ ಅಂತ ಹೇಳಿದ್ರಲ್ವಾ? ಲ್ಯಾಪ್ಸ್ ಆಗಿದೆ ಸರ್. ಓಕೆ. ಯಾವ್ದಾದ್ರು ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಈ ಥರ ಫೈನ್ಗಳು? ಇಲ್ಲ ಸರ್, ಏನಿಲ್ಲ ಸರ್. ಯಾಕೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ರಾ? ಈ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹೊರಗಡೆ ಎಲ್ಲ ನಾವು ಡೆಕೋರೇಷನ್ ಮಾಡ್ತೀವಿ ಸರ್. ಸಿಸ್ಟಮ್ ಇಟ್ಟು ಸಿಸ್ಟಮ್ ಕಿತ್ಕೊಂಡಿದ್ವಿ ಮೊನ್ನೆ. ಹ್ಞೂ. ಓಕೆ ಸರ್. ನಮ್ಮ ಗಾಡಿ ನೆನೊಂದು ಗಾಡಿ ಬೇಕಾಯ್ತು ಸರ್, ಅದಕ್ಕೋಸ್ಕರ ಕಿತ್ತಿದ್ವಿ. ಓಕೆ ಸರ್. ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ ಕಂಡೀಷನ್ ಒಂದು 80% ಇದೆ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗಿರೋದು, ಟಚ್ ಆಗಿರೋದು ಈ ಥರ ಏನಾದ್ರು ಇದೆಯಾ? ಇಲ್ಲ ಸರ್, ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಓಕೆ ಸರ್. ಗಾಡಿಗೆ ಇದು ಫ್ಯೂಲ್ ಡೀಸೆಲ್ ಅಲ್ವಾ ಸರ್? ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ? ಡೀಸೆಲ್ ಸರ್. ಮೈಲೇಜ್ ಬರ್ತದೆ ಸರ್, ಒಂದು 16ರಿಂದ 17 ಬರ್ತದೆ ಸರ್. ಸರ್ ಲೋಡ್ ಗಾಡಿ? ಹಾಂ, ಅದೇ ಸರ್, ಲೋಡ್ ಗಾಡಿನೇ. ಲೋಡ್ ಗಾಡಿ 16-17 ಬರುತ್ತಾ? ಹಾಂ ಸರ್. ಸರ್, ಈ ಗಾಡಿಗೆ ನೀವೇ ಓನರಾ? ಹಾಂ, ನಾವೇ ಓನರ್ ಸರ್. ಸರ್, ಲೊಕೇಶನ್ ಎಲ್ಲಿ ಬರ್ತದೆ ಸರ್? ಯಾರನ್ನ ಗಾಡಿ ನೋಡೋಕೆ ಬರಬೇಕು ಅಂದರೆ? ಲೊಕೇಶನ್ ಸರ್, ಲಿಂಗಸೂರು ತಾಲೂಕು, ಗ್ರಾಮ ಗರಬಳ ಸರ್. ಲಿಂಗಸೂರು ತಾಲೂಕು? ಹಾಂ, ಗರಬಳ ಅಂತ ಸರ್. ಓಕೆ ಸರ್, ಆಯಿತು. ಜಿಲ್ಲೆ ಯಾವ್ದು ಬರ್ತದೆ ಸರ್? ಜಿಲ್ಲೆ ರಾಯಚೂರು ಡಿಸ್ಟಿಕ್ ಬರ್ತದೆ ಸರ್. ರಾಯಚೂರು ಡಿಸ್ಟಿಕ್ಕು, ಲಿಂಗಸೂರು ತಾಲೂಕು. ಓಕೆ. ರಾಯಚೂರು ಡಿಸ್ಟಿಕ್ಕು, ಲಿಂಗಸೂರು ತಾಲೂಕು. ಹ್ಞೂ. ಓಕೆ ಸರ್. ಈಗ ಲಿಂಗಸೂರು ಪಕ್ಕದಾಗ ಸರ್, ಅಲ್ಲ 8 ಕಿಲೋಮೀಟರ್ ಆಗುತ್ತೆ. ಲಿಂಗಸೂರಿಗೆ ಬಂದು ಗಾಡಿ ತೋರಿಸಿದ್ರೆ ತೋರಿಸ್ತೀವಿ ಸರ್. ಓಕೆ. ಓಕೆ ಸರ್. ಇದು ನೀವು ಸೇಲ್ ಮಾಡ್ತಾರೋ ರೀಸನ್ ಸರ್? ಸೇಲ್ ಮಾಡ್ತಾ ರೀಸನ್ ಏನಿಲ್ಲ ಸರ್, ನಾವು ಲೇಬರ್ ಹೊಡಿತಾ ಇದೀವಿ. ಲೇಬರ್ ಗಾಡಿ ಸರ್ ಅದು. ಓಹೋ. ಓಕೆ. ಹಾಂ, ಲೇಬರ್ ಗಾಡಿ ಸರ್ ಆಗಿದೆ. ನಮ್ಮದು ಇನ್ನೊಂದು ಗಾಡಿ ಇದೆ ಸರ್, ಅದಕ್ಕೋಸ್ಕರನೇ ಒಂದು ಗಾಡಿ ಓಡಿಸೋರಿಲ್ಲ. ನಮ್ಮ ತಮ್ಮವ್ರು ಇದ್ರು, ಸ್ವಲ್ಪ ಬೆಂಗಳೂರು ಹೋಗ್ಬಿಟ್ಟಿದ್ರು ಸರ್ ಕಂಪ್ನಿ ಕಡೆಯಿಂದ. ಹಂಗಾಗ್ಬಿಟ್ಟು ಒಂದು ಗಾಡಿ ಮನೆಯಲ್ಲೇ ನಿಂತಿದೆ ಸರ್, ಅದಕ್ಕೋಸ್ಕರನೇ ಸೇಲ್ ಮಾಡ್ಬೇಕನ್ನೋದು. ಓಕೆ ಸರ್, ಆಯಿತು. ಗಾಡಿ ಕಂಡೀಷನ್ ಇದೆ ಸರ್, ಎನಿ ಕಂಡೀಷನ್ ಇದೆ. ಸರಿ ಸರ್, ಆಯ್ತು. ಕೊನೆಯದಾಗಿ ರೇಟಿಗೆ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಗಾಡಿಗೆ? ಸರ್, ರೇಟ್ ಈಗ ನಾವು 2.60 ಆದರೆ ಬಿಟ್ಬಿಡೋಕೆ ಅಂತ ಮಾಡಿದ್ದೀವಿ ಸರ್. 2,60,000? 2,60,000 ಸರ್. ಅದರಲ್ಲಿ ಏನಾದ್ರು ಸ್ವಲ್ಪ ಕಡಿಮೆ, ಹೆಚ್ಚು ಕಡಿಮೆ ಆಗ್ಬೋದು? ಹಾಂ ಸರ್, ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಮಾಡಿಕೊಡೋಣ ಸರ್, ನಿನ್ನ ಕಮ್ಮಿ. ಯಾರನ್ನು ತಗೊಳ್ಳೋರು ಬಂದರೆ ಮಾಡ್ಕೊಡೋಣ ಅಂತ ಹೇಳ್ತಿದ್ದೀರಾ ಸ್ವಲ್ಪ? ಹಾಂ ಸರ್, ತಗೊಳ್ಳೋರು ಬಂದರೆ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಮಾಡಿಕೊಡೋಣ ಸರ್. ಸರಿ ಸರ್, ಆಯಿತು. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮ ನಂಬರ್ ಕೊಟ್ಟಿರ್ತೀನಿ, ಇದೇ ಕಾಂಟ್ಯಾಕ್ಟ್ ನಂಬರು. ಓಕೆ ಸರ್. ವಿಡಿಯೋ ಇನ್ನೊಂದು 2 ಅವರಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಸರ್ ನಿಮ್ಮ ಚಾನಲ್ಗೆ. ಓಕೆ ಸರ್. ಯಾರನ್ನ ಚಾನಲ್ ಕಡೆಯಿಂದ ಬಂದರೆ ನೋಡ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಸರ್.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ, ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೇಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.